ಎಲ್ಲರಿಗೂ ನಮಸ್ಕಾರ. ಡಿಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ 11ರಲ್ಲಿ ಮೂರನೇ ದಿನ ಒಂದು ಪ್ರೋಮೋ ಬಂದಿದೆ. ಆ ಪ್ರೋಮೋ ಯಾವ ರೀತಿ ಇದೆ ಅಂದ್ರೆ, ಒಬ್ಬ ವಯಸ್ಸಾದ ವ್ಯಕ್ತಿ ಒಬ್ಬ ಸಣ್ಣ ವ್ಯಕ್ತಿಗೆ ಒಂಥರ ಕೆಟ್ಟಿಂದ ಮಾತಾಡಿದ್ರ ಅವ್ರ ಮಾತೇ ಸರಿ ಇಲ್ವಾ ಅಂತ ಪ್ರೋಮೋ ಬಂದಿದೆ. ಆ ಪ್ರೋಮೋದಲ್ಲಿ ಏನಿದೆ ಅಂತ ವಿಶೇಷವಾಗಿ ನೀವು ನೋಡೇ ಇರ್ತೀರ. ಲಾಯರ್ ಜಗದೀಶ್ ಅವರು ಮತ್ತೆ ಧನು ಆಚಾರ್ ಅವರು ಇಬ್ರು ಫೈಟ್ ಮಾಡ್ತಾ ಇದ್ದಾರೆ ಪ್ರೋಮೋದಲ್ಲಿ. ಆ ಪ್ರೋಮೋದಲ್ಲಿ ನಾವು ಗಮನಿಸಿದಾಗ, ಒಂದು ಅನಾಲಿಟಿಕ್ ಮಾಡಿದಾಗ, ರಿವ್ಯೂ ಮಾಡಿದಾಗ ಏನೆಲ್ಲ ಅರ್ಥ ಆಗುತ್ತಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಮೊದಲೇದಾಗಿ ಧನು ಆಚಾರ್ ಅವರಿಗೆ ಮತ್ತೆ ಲಾಯರ್ ಜಗದೀಶ್ ಅವರಿಗೆ ವಯಸ್ಸು ಕಂಪೇರ್ ಮಾಡಿದಾಗ ತುಂಬಾನೇ ವ್ಯತ್ಯಾಸ ಇದೆ. ಅವ್ರ ಅನುಭವಕ್ಕೂ ಇಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಯಾರಾದ್ರೂ ನಾಮಿನೇಟ್ ಆಗಿದಾರೋ ಅವ್ರಿಗೆ ಒಂದು ಟಾಸ್ಕ್ ಕೊಡ್ತಾರೆ. ಈ ಟಾಸ್ಕ್ ಅಲ್ಲಿ ಯಾರಾದ್ರೂ ಗೆಲ್ತಾರೋ ಅವ್ರು ಬಂದ್ಬಿಟ್ಟು ಸೇವ್ ಆಗ್ತಾರಂತ. ಅದಕ್ಕೆ ಹೆಡ್ ಆಗಿರ್ತಾರೆ ಧನು ಆಚಾರ್ ಅವರು ಒಂಥರ ಅಂತಿಮ ತೀರ್ಮಾನ ಅಂತ ನೋಡಿ, ಅವರು ಕೊಟ್ಟಿದ್ದ ತೀರ್ಮಾನನೇ ಲಾಸ್ಟ್. ಆ ರೀತಿಯಾಗಿ ಆದಾಗ ಆ ಟಾಸ್ಕ್ ಅವ್ರು ಹೆಡ್ ಆಗಿರ್ತಾರೆ. ಆ ಟೈಮಲ್ಲಿ ಫೋಲ್ ಆಗಿದೆ ಅಂತೇಳಿ ಜಗದೀಶ್ ಅವ್ರ ಮೇಲೆ ಇದು ಮಾಡ್ತಾರೆ. ಈ ಕಾರಣಕ್ಕೇನೆ ಜಗದೀಶ್ ಅವ್ರು ಬಂದ್ಬಿಟ್ಟು ಅವ್ರಿಗೆ ಇವ್ರು ಅನ್ಫಿಟ್ ಫಾರ್ ರೆಫ್ರಿ ಅಂತ ಹೇಳ್ತಾರೆ. ಏನಕ್ಕಂದ್ರೆ ನೀವು ಡಿಸಿಷನ್ ಕೊಡಕ್ಕೆ ಲಾಯಕ್, ನೀವು ಸರಿ ಇಲ್ಲ ಅಂತೇಳಿ ಅಂತಾರೆ. ಈ ಟೈಮಲ್ಲಿ ಧನು ಆಚಾರ್ ಅವರು ಶಟ್ ಅಪ್ ಯುವರ್ ಮೌತ್ ಅಂತೇಳಿ ಅಂದಾಗ ಈ ರೀತಿ ಒಂದು ಕಾನ್ವರ್ಸೇಷನ್ ಆಗುತ್ತೆ. ಆ ಕಾನ್ವರ್ಸೇಷನ್ ಅಲ್ಲಿ ಖಂಡಿತವಾಗ್ಲು ಈಗ ನೀನು ಏನೇ ತಪ್ಪೆ ಮಾಡಿರ್ಲಿ, ಏನೇ ಆಗಿರ್ಲಿ, ಅದ್ರ ಬಗ್ಗೆ ಆರ್ಗ್ಯುಮೆಂಟ್ ಮಾಡು, ವಾದ ಮಾಡು, ಅವ್ರ ಹತ್ರ ಮಾತಿಗೆ ಇಳಿದು ಅವ್ರ ಹತ್ರ ನಿನ್ನ ಗೆಲ್ಬೇಕು. ಅದೇ ಬಿಟ್ಬಿಟ್ಟು ಅಣಕಿಸೋದು ಅಂತ ಕರಿತೀವಿ. ಏನಂದ್ರೆ ಅವ್ರ ಮಾತಿಗಾಗ್ಲಿ, ಅವ್ರ ಒಂದು ವ್ಯಕ್ತಿತ್ವ ಆಗ್ಲಿ ಅಣಕಿಸೋದು ತುಂಬಾ ತಪ್ಪನ್ಸುತ್ತೆ ನನ್ನ ಪ್ರಕಾರ, ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ. ಕಾರಣ ಏನಂದ್ರೆ, ಈಗ ಒಂದು ವ್ಯಕ್ತಿ ಹತ್ರ ನೀವು ಮಾತಾಡ್ತಿದೆ ಅಂದ್ರೆ ಅವ್ರ ಹತ್ರ ಮಾತಾಡಿ ಬಗೆಹರಿಸ್ಕೋ, ಅದು ಬೇರೆ ರೀಸನ್ ಇರುತ್ತೆ. ಬಟ್ ಅವ್ರು ಮಾತಾಡಕ್ಕೆ ಅವಕಾಶ ಕೊಡಲ್ಲ. ಅವ್ರು ಮಾತಾಡಿದನ್ನ ರಿಪೀಟ್ ಮಾಡೋದು, ಅಣಕಿಸುವುದು ಅಂತ ಬಂದಾಗ ಖಂಡಿತವಾಗ್ಲೂ ಇದು ಎಲ್ಲೋ ತಪ್ಪನ್ಸುತ್ತೆ. ಅನ್ಫಿಟ್ ಅಂದ್ರ ನಾನು ಫಿಟ್ ಆಗಿದ್ದೀನಿ, ನನ್ನ ನಿರ್ಣಯವೇ ಲಾಸ್ಟ್ ಅಂತೇಳಿ ನೀವು ವಾದ ಮಾಡ್ಬೋದು, ಆರ್ಗ್ಯುಮೆಂಟ್ ಮಾಡ್ಬೋದು. ಅದು ಬಿಟ್ಟು ಅವ್ರು ಮಾತಾಡೋ ಮಾತಿಗೆ ಅಣಕಿಸೋದು ತುಂಬಾ ತಪ್ಪಾಗುತ್ತೆ ಅಂತ ನನ್ನ ಪ್ರಕಾರ ಅನ್ಸುತ್ತೆ. ಮತ್ತೆ ನೀವು ಪ್ರೋಮೋ ನೋಡಿದಾಗ ಧನು ಆಚಾರ್ ಮತ್ತು ಜಗದೀಶ್ ಅವ್ರು ನೋಡಿದ್ರು ಒಂದು ಕಾನ್ವರ್ಸೇಷನ್ ಆದಾಗ ನಿಮ್ಗೆ ಯಾವ ರೀತಿ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಮತ್ತೆ ಪ್ರೋಮೋ ಯಾವ ರೀತಿ ಅಂತ ಕಮೆಂಟ್ ಮಾಡಿ. ಇಬ್ಬರಲ್ಲಿ ಯಾರು ಸರಿ ಅಂತ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ನಾವು ಒಂದು ವಿಡಿಯೋ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.